ಅಣ್ಣ ಹಾಂ ತಮ್ಮ ನಿಂದು ಕೋಳಿ ಹುಂಜನ ಕೊಟ್ಟೇನ? ಹಾಂ ಹಾಂ ಹೆಂಗೆ ಕೊಟ್ಟೆ ಅಣ್ಣ? 600 ರೂಪಾಯಿ ಕೊಟ್ಟೆ. 600 ರೂಪಾಯಿಗೆ? ಥೋ ಮಾರ್ಯ, ನಿಂಗಿಂತ ಮುಳ್ಳಿನ ಮರ್ಯ. ನಿಂಗೆ ಸಮ ಪಸಿ ಹಾಕೋದ್ರು ನೋಡೋರು, ಪಸಿ ಬಿದ್ದಿದೆ ನೀನು. ಹಾಂ ಅಲ್ಲ ಮರಿ, ಒಟ್ಟುಗಾನ ಹುಂಜಿನ ಯಾರು 600 ರೂಪಾಯಿ ಕೊಡ್ತೀರಣ್ಣ ಮರ್ಯ? ಅಣ್ಣಗೊಂದು ಮಾತು ಕೇಳೋದಲ್ಲಾಗಿತ್ತು ನೀನು. ಹಾಂ 3000 ರೂಪಾಯಿ ಕಡಿಮೆ ನಿಂಗೆ ಆ ಹುಂಜಿನ ಮಾರು ಕೊಡೋದಿಲ್ಲಾಗಿತ್ತು ನಾನು. 3000 ರೂಪಾಯಿ ಆಯಿತು ಅಣ್ಣ. ಸುಳ್ಳೆ ಬಿಡೋಣ, ಕರೆಯ ದೇವ್ರಣ್ಣ ಹೋದ್ರ 3000 ರೂಪಾಯಿ ಕಡಿಮೆ ಆ ಹುಂಜಿನ ಮಾರು ಕೊಡೋದಿಲ್ಲ ನಿಂಗೆ. ಹಾಂ ಅಡಿಯಾಗಿತ್ತ? ಅಡಿಯೆಲ್ಲ ಐತಣ್ಣ, ಈ ಮಾತು ಸರ್ಗೈತಿತ್ತು. ಮತ್ತೆ ಸೀದಾ ತಗೊಂಡೋಗಿ ಕಟ್ಟುವಂಥ ಹುಂಜಿ ಅದು. ನೀ 3000 ರೂಪಾಯಿ ಕೊಡ್ತಿ. ಥೋ ಮಾರಯ್ಯ ಸಿ. ತಡಿ ನಾ ಫೋನ್ ಮಾಡ್ತೇನೆ, ನಾ ಕೇಳ್ತೆ ತಡಿ, ಮುಂಜಾನೆ ಕೇಳ್ತೆ ಎಟ್ಟಿಗೆ. ಹಲೋ ಮಂಜು, ಆ ಒಂದು ಗನ ಹುಂಜಿತ್ತ ಎಟ್ಟು ದೊಡಿತ? ಹೌದು ಅಣ್ಣ, ಒಂದು ಸುಮಾರು ಇಟ್ಟು ದೊಡಿತ್ತು. ಇಟ್ಟು ಕಾಲು ಎತ್ತತ್ರ ಬಂದಿತ್ತಂತೆ. ಹಾಂ ಯಾವುದು ಕಡ್ಲೆ? ಕೆಂಪು ಕಡ್ಲೆ ಅಂತೆ. ಇಟ್ಕ 3000 ರೂಪಾಯಿ ಹೌದಾ? ನಾ ಅದು ಹೇಳಿದೆ ಮಾರೇ, ಈ ಯಮುನಿ ಮಗ ಅದು ಒಟ್ಟುಗಾನ ಹುಂಜಿನ 500-600 ರೂಪಾಯಿಗೆ ಮಾರದಂತಲ್ಲ ಮಾರಯ್ಯ. ಸಿ ಅದೇ ಹೇಳೋದು ತಮ್ಮ. ನಿಂಗೆ ಪಸಿ ಬಿದ್ದುಬಿಟ್ಟಿದ್ಯಾ ನೀನು. ಮತ್ತು ನಮ್ಮ ಆಯ್ಕೆಲ್ಲ ಹೇಳ್ಕೊಬಿಡ. ಕೆಂಪು ಕಡ್ಲೆ ಅಂದ್ರೆ ಅಗ್ನಾಸ್ ನೀರೆಲ್ಲ ಮುಗಿ ಬಿಡ್ತಾರ ಮರ್ಯಾ, ಭಯಂಕರದ್ದು ಹುಂಜ. ತಗೊಂಡೋಗಿ ಸೀದಾ ಕಟ್ಟೋದೆಯಾ? ಹೌದು. ಮತ್ತೊಂದು ಮರಿ ಅದೆಯಲ್ಲ. ಹಾಂ ಸುಮ್ಮನೆ ಯಾರು ಬೇಡ, ಮತ್ತೆ ಹಣ್ಣಿಗಿರಾಕಿ ತಂದು ಕೊಡ್ತೆ ಹೌದಲ್ಲ? ಹಾಂ ಇದು ಅದು 100 ರೂಪಾಯಿ ಕೊಡು ನೋಡು. 100 ರೂಪಾಯಿಗೆ ಹಾಂ ಮರಿ, ಇದು ಕ್ವಾಟ ನೋಡ್ಕೊಂಡಂಗೆ ಕಾಣ್ತದೆ. ನಿಂಗೆ ಮೋಸ ಮಾಡಕ್ಕೆ ಹೋದ್ರು ಅವರು. ಹಾಂ ಹಣ್ಣಕ್ಕೆ ಖರ್ಚು 100 ರೂಪಾಯಿ ಬೇಕು. ನಾನು ನಿಂಗೆ ಮುಂದೊಂದು ಸಲ ಗಿರಾಕಿ ತಂದು ಕೊಟ್ರಲ್ಲ, ಆ ಹುಂಜಿ ಮರಿ ಸರಿ ಮಾಡಿ ನೋಡ್ಕೊಂಡು ಮತ್ತೊಂದು ಮರಿನ ಬರಲ್ಲ.